ಎಲ್ಲ ಪಾಲಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಿನ್ನೆ ಅಂದರೆ ದಿನಾಂಕ 30/5/2026 ಆದರ್ಶ ವಿದ್ಯಾಲಯ ಶಾಲೆಯ 1ನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟಗೊಂಡಿದೆ. ಓಕೆ, ಸೊ ಈ ಒಂದು ಏನು ಸ್ಕ್ರೀನ್ ಮೇಲೆ ವಿಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ, ಈ ವಿಡಿಯೋದಲ್ಲಿ ನಿಮ್ಮ ರಿಸಲ್ಟನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟಾಗಿ ವಿವರಣೆಯನ್ನು ನೀಡಿದ್ದೇನೆ. ಆಮೇಲೆ ಇದೇ ವಿಡಿಯೋದಲ್ಲಿ ನಿಮ್ಮ ಶಾಲೆ ಅಂತಂದರೆ ನಿಮ್ಮ ತಾಲೂಕಿನಲ್ಲಿರುವಂತಹ ಆದರ್ಶ ವಿದ್ಯಾಲಯ ಶಾಲೆಗೆ ಎಷ್ಟು ಕಟ್ ಆಫ್ ನಿಂತಿದೆ ಅಂತ ಸಹ ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಿನ್ನೆ ನಾನು ಹೇಳಿದ್ದೇನೆ. ಓಕೆ, ಸೊ ಈಗ ಯಾರೆಲ್ಲ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದೀರಾ ಈ ಒಂದು ಶಾಲೆಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ 3/6/2026 ಕೊನೆಯ ದಿನಾಂಕ ಆಗಿದೆ. ಅಂದರೆ ಇವತ್ತು ರವಿವಾರ, ನಾಳೆ ಸೋಮವಾರ 1ನೇ ತಾರೀಕನೇ ಎಲ್ಲರೂ ಹೋಗಿ ಅಡ್ಮಿಷನ್ ಮಾಡಿಸಿ. ಯಾಕೆ ಅಂತಂದರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳು ನಿಮ್ಮ ಹತ್ರ ಇರೋದಿಲ್ಲ ಅಥವಾ ಏನಾದರೂ ತಪ್ಪು ಆಗಿರ್ಬೋದು, ಅದನ್ನು ತಿದ್ದುಕೊಳ್ಳಿಕ್ಕೆ ನಿಮಗೆ ಇನ್ನೂ 2 ದಿನಗಳ ಕಾಲಾವಕಾಶ ಸಿಗುತ್ತೆ. ಓಕೆ, ಸೊ 3ನೇ ತಾರೀಕು ಲಾಸ್ಟ್ ಡೇಟ್ ಇದ್ದರೂ ಅದಕ್ಕಿಂತ ಮುಂಚೆನೇ ಹೋಗಿ ಅಡ್ಮಿಷನ್ ಮಾಡಿಸಿ. ಓಕೆ, ಸೊ ಹಾಗಾದರೆ ಈ ವಿಡಿಯೋದಲ್ಲಿ ಈ ಒಂದು ಅಡ್ಮಿಷನ್ ಮಾಡಿಸ್ಲಿಕ್ಕೆ ಏನೆಲ್ಲ ದಾಖಲಾತಿಗಳು ನಿಮಗೆ ಬೇಕಾಗುತ್ತೆ ಅಂತ ಚರ್ಚೆ ಮಾಡೋಣ. ಆಮೇಲೆ ಅದಕ್ಕಿಂತ ಮುಂಚೆ ಈ ಹಿಂದೆ ನಾನು ಈ ಆದರ್ಶ ವಿದ್ಯಾಲಯ ಶಾಲೆಯ ಸಂಪೂರ್ಣ ಮಾಹಿತಿ ಇರುವಂತಹ ಒಂದು ವಿಡಿಯೋವನ್ನು ಮಾಡಿದ್ದೆ. ಸೊ ಈ ಸ್ಕ್ರೀನ್ ಮೇಲೆ ಈ ಒಂದು ನೀವು ನೋಡ್ಬೋದು ಆ ವಿಡಿಯೋವನ್ನು. ಸೊ ಇದರಲ್ಲಿ ನಿಮ್ಮ ತಾಲೂಕಿನಲ್ಲಿ ಇರುವಂತಹ ಆದರ್ಶ ವಿದ್ಯಾಲಯ ಶಾಲೆಯ ವಿಳಾಸವನ್ನು ನೀವು ಹೇಗೆ ತಿಳ್ಕೊಳ್ಬೋದು ಅನ್ನೋದನ್ನು ಸಹ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆಮೇಲೆ ಆ ಒಂದು ಶಾಲೆಯ ಕಟ್ಟಡ ಹೇಗಿದೆ ಅದನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಫೋಟೋ ಮುಖಾಂತರ ನೋಡ್ಬೋದು, ಅದನ್ನು ಹೇಗೆ ನೋಡೋದು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆಮೇಲೆ ನಿಮಗೆ ಏನಾದರೂ ಅಡ್ಮಿಷನ್ ಸಂಬಂಧಿಸಿದಂತೆ ಡೌಟ್ಗಳು ಇದ್ದರೆ ಆ ಶಾಲೆಯ ಹೆಡ್ ಮಾಸ್ಟರನ್ನು ಹೇಗೆ ಸಂಪರ್ಕಿಸಬಹುದು, ಅಂದರೆ ಆ ಶಾಲೆಯ ಹೆಡ್ ಮಾಸ್ಟರ್ ಮೊಬೈಲ್ ನಂಬರನ್ನು ನೀವು ಹೇಗೆ ಪಡೆದುಕೊಳ್ಬೋದು ಅನ್ನೋ ಸಹ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ನಲ್ಲಿ ಲಿಂಕ್ ಮಾಡಿರ್ತೇನೆ. ಓಕೆ, ಸೊ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡುವ ಮುಖಾಂತರ ಈ ಒಂದು ಆದರ್ಶ ವಿದ್ಯಾಲಯ ಶಾಲೆಯ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು. ಓಕೆ, ಸೊ ಹಾಗಾದರೆ ಈಗ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ 5ನೇ ತರಗತಿಯ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗುತ್ತೆ. ಓಕೆ, ಸೊ 5ನೇ ತರಗತಿ ಮಾರ್ಕ್ಸ್ ಕಾರ್ಡ್, ಆ ನಂತರ ಅಧ್ಯಯನ ಪ್ರಮಾಣ ಪತ್ರ, ಅಂದರೆ 5ನೇ ತರಗತಿಯಲ್ಲಿ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿ ಅಧ್ಯಯನ ಮಾಡಿದ್ದಾನೆ ಅಂತ ಹೇಳಿ ಸ್ಟಡಿ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಇದು ಕೆಲವೊಂದಿಷ್ಟು ಶಾಲೆಗಳಲ್ಲಿ ಕೇಳ್ತಾರೆ, ಇಲ್ಲ ಅಂತಂದ್ರೂ ನಡೆಯುತ್ತೆ. ಓಕೆ, ಆಮೇಲೆ 3ನೇದು ವರ್ಗಾವಣೆ ಪ್ರಮಾಣ ಪತ್ರ, TC ಅಂತ ಹೇಳ್ತೀವಿ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಇದನ್ನು ಈಗಲೇ ನಿಮಗೆ ಶಾಲೆಯವರು ಕೊಡೋದಿಲ್ಲ. ಯಾವಾಗ ಕೊಡ್ತಾರೆ ಅಂತಂದರೆ ನಿಮ್ಮದು ಆದರ್ಶ ವಿದ್ಯಾಲಯ ಶಾಲೆಯಲ್ಲಿ ಅಡ್ಮಿಷನ್ ಆಗಿರಬೇಕು. ಆವಾಗ ಆದರ್ಶ ವಿದ್ಯಾಲಯ ಶಾಲೆಯ ಹೆಡ್ ಮಾಸ್ಟರ್ ಏನು ಮಾಡ್ತಾರೆ, ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ಏನಂತ ಅಂತಂದರೆ, ಈ ಹುಡುಗ ನಮ್ಮ ಆದರ್ಶ ವಿದ್ಯಾಲಯ ಶಾಲೆಯಲ್ಲಿ 6ನೇ ತರಗತಿಗೋಸ್ಕರ ಅಡ್ಮಿಷನ್ ಆಗಿದೆ, ಸೊ ಹಾಗಾಗಿ ಈ ಒಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ನಮಗೆ ಕಳಿಸಿ ಅಂತ ಹೇಳಿ ಮನವಿ ಪತ್ರ ಕೊಡ್ತಾರೆ. ಓಕೆ, ಸೊ ಅದನ್ನು ನೀವು ತೆಗೆದುಕೊಂಡು ಹೋಗಿ, ಈಗ ಸದ್ಯಕ್ಕೆ ಹಿಂದೆ 5ನೇ ತರಗತಿಯಲ್ಲಿ ಯಾವ ಶಾಲೆಯಲ್ಲಿ ಅವರು ವಿದ್ಯಾಭ್ಯಾಸ ಮಾಡ್ತಿದ್ರು ಅಲ್ಲಿ ಹೋಗಿ ಆ ಒಂದು ಮನವಿ ಪತ್ರವನ್ನು ಕೊಡಬೇಕು. ಆವಾಗ ಅವರು ನಿಮಗೆ ಈ ಒಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಥವಾ TCಯನ್ನು ಬೈ ಹ್ಯಾಂಡ್ ಆದರೂ ಕೊಡ್ಬೋದು ಅಥವಾ ಪೋಸ್ಟ್ ಮುಖಾಂತರ ಈ ಒಂದು ಆದರ್ಶ ವಿದ್ಯಾಲಯ ಶಾಲೆಗಳಿಗೆ ಅವರು ಕಳಿಸ್ಕೊಡ್ತಾರೆ. ಓಕೆ, ಈಗ ಸದ್ಯಕ್ಕೆ ಇದು ಅಡ್ಮಿಷನ್ ಆಗಬೇಕು, ಆ ನಂತರ TCಯನ್ನು ಕಳಿಸ್ಕೊಡ್ತಾರೆ. ಆಮೇಲೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಇರಬೇಕು, ಆಮೇಲೆ ಪೋಷಕರ ಆಧಾರ್ ಕಾರ್ಡ್, ತಂದೆ ತಾಯಿಗಳ ಆಧಾರ್ ಕಾರ್ಡ್ ಇರಬೇಕು, ಆಮೇಲೆ ಜಾತಿ ಪ್ರಮಾಣ ಪತ್ರ. ಓಕೆ, ಇದಂತೂ ವೆರಿ ಇಂಪಾರ್ಟೆಂಟ್. ಓಕೆ, ಯಾಕಂತಂದರೆ ಈ ಕ್ಯಾಟಗರಿ ವೈಸ್ ಸೆಲೆಕ್ಷನ್ ಆಗಿರ್ತೀರಾ, ಫಾರ್ ಎಕ್ಸಾಂಪಲ್ 2A 3B SC ST. ಓಕೆ, ಸೊ ಹಾಗಾಗಿ ಜಾತಿ ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿಯಾಗಿ ಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕುವಾಗ ಏನು RD ನಂಬರ್ ಇರುತ್ತೆ, ಅದೇ RD ನಂಬರ್ ಇರುವಂತಹ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೋಗಿ, ಆಮೇಲೆ ಆದಾಯ ಪ್ರಮಾಣ ಪತ್ರ ಸಹ ಬೇಕಾಗುತ್ತೆ. ಯೂಶ್ವಲಿ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಒಂದೇ ಸರ್ಟಿಫಿಕೇಟ್ನಲ್ಲಿ ಇರುತ್ತೆ. ಅದಾದ ನಂತರ ವಾಸಸ್ಥಳ ಪ್ರಮಾಣ ಪತ್ರ. ಓಕೆ, ಸೊ ವಾಸಸ್ಥಳ ಪ್ರಮಾಣ ಪತ್ರ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಅಂದರೆ ನೀವು ಅದೇ ತಾಲೂಕಿನ ವಾಸಿಗಳು ಅಂತ ಹೇಳಲಿಕ್ಕೆ. ಆಮೇಲೆ ವಿದ್ಯಾರ್ಥಿಯ SATS ನಂಬರ್, ಇದಂತೂ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈ SATS ನಂಬರ್ ಬೇಕಾಗುತ್ತೆ. ಇದು ಈಗ 5ನೇ ತರಗತಿಯಲ್ಲಿರುವಂತಹ ಶಾಲೆ ಇದೆ ಅಲ್ಲಿರುವಂತಹ ಹೆಡ್ ಮಾಸ್ಟರನ್ನು ಕೇಳಿದ್ರೆ ನಿಮಗೆ ಸಿಗುತ್ತೆ, ಅಥವಾ
ವಿದ್ಯಾರ್ಥಿಯ ಐಡೆಂಟಿಟಿ ಕಾರ್ಡ್ ಏನು ಹಾಕಿಕೊಂಡು ಹೋಗ್ತಾರೆ ದಿನ ಶಾಲೆಗೆ ಅದರಲ್ಲೂ ಸಹ SATS ನಂಬರನ್ನು ಮೆನ್ಷನ್ ಮಾಡಿರ್ತಾರೆ. ಆಮೇಲೆ ವಿದ್ಯಾರ್ಥಿಯ ಪಾಸ್ಪೋರ್ಟ್ ಅಳತೆಯ ಏನು ಫೋಟೋಗಳು ಬೇಕಾಗುತ್ತೆ. ಓಕೆ, ಪಾಸ್ಪೋರ್ಟ್ ಹಾಗೂ ಸ್ಟ್ಯಾಂಪ್ ಸೈಜ್ ಫೋಟೋಗಳನ್ನ ತೆಗೆದುಕೊಂಡು ಹೋಗಿ ಒಂದು 3ರಿಂದ 4 ಫೋಟೋಗಳು ಬೇಕಾಗುತ್ತೆ. ಆಮೇಲೆ ಒಂದು ವೇಳೆ ಮಗು ಏನಾದರೂ ಅಂಗವಿಕಲ ಇದ್ದರೆ, ಓಕೆ, ಸೊ ಆವಾಗ ವಿಕಲಚೇತನ ಪ್ರಮಾಣ ಪತ್ರ ಬೇಕಾಗುತ್ತೆ. ಯಾಕಂತಂದರೆ ಅದೇ ಕ್ಯಾಟಗರಿ ಅಡಿಯಲ್ಲಿ ಅವರು ಸೆಲೆಕ್ಷನ್ ಆಗಿರ್ತಾರೆ. ಸೊ ಹಾಗಾಗಿ ಒಂದು ವೇಳೆ ಮಗು ಅಂಗವಿಕಲ ಇದ್ದರೆ ವಿಕಲಚೇತನ ಅಥವಾ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ನಿಮಗೆ ಬೇಕಾಗುತ್ತೆ. ಆಮೇಲೆ ಈ ಮುಂದೆ ವಿದ್ಯಾರ್ಥಿಗೆ ಕೆಲವೊಂದಿಷ್ಟು ಏನು ಸ್ಕಾಲರ್ಶಿಪ್ಗಳು ಬರ್ತಾ ಇರ್ತವೆ. ಓಕೆ, ಸೊ ಆವಾಗ ಈ ಒಂದು ಬ್ಯಾಂಕ್ ಪಾಸ್ಬುಕ್ ಸಹ ಬೇಕಾಗುತ್ತೆ ವಿದ್ಯಾರ್ಥಿಯದ್ದು. ಓಕೆ, ಆನಂತರ ಈ ಒಂದು ಆದರ್ಶ ವಿದ್ಯಾಲಯ ಶಾಲೆಗೆ ಏನು ಅಪ್ಲಿಕೇಶನ್ ಹಾಕಿರ್ತೀರಾ ಅದು ಒಂದು ಮೇನ್ ಅಪ್ಲಿಕೇಶನ್ ಪ್ರತಿ ಬೇಕಾಗುತ್ತೆ. ಪ್ರವೇಶ ಪರೀಕ್ಷೆಯ ಅರ್ಜಿ ಪ್ರತಿ ಬೇಕಾಗುತ್ತೆ. ಆಮೇಲೆ ರೇಷನ್ ಕಾರ್ಡ್ ಪ್ರತಿ ಸಹ ಬೇಕಾಗುತ್ತೆ. ಓಕೆ, ಸೊ ಇವೆಷ್ಟು ದಾಖಲಾತಿಗಳನ್ನು ನೀವು ತೆಗೆದುಕೊಂಡು ಹೋಗಬೇಕು. ಈ ಒಂದು ಏನು ಜೆರಾಕ್ಸ್ ಮಾಡಿಸ್ಕೊಂಡು ಹೋಗಿ. ಓಕೆ, ಎಲ್ಲ ಒಂದು ದಾಖಲೆಗಳ ಏನು ಸರ್ಟಿಫಿಕೇಟ್ಗಳನ್ನು ಕನಿಷ್ಠ 2ರಿಂದ 3 ಜೆರಾಕ್ಸ್ಗಳನ್ನ ತೆಗೆದುಕೊಂಡು ಹೋಗಿ. ಓಕೆ, ಅದರ ಜೊತೆಗೆ ಒರಿಜಿನಲ್ ಏನು ಸರ್ಟಿಫಿಕೇಟ್ ಇರುತ್ತೆ ಅದನ್ನು ಸಹ ತೆಗೆದುಕೊಂಡು ಹೋಗಿ ಅಲ್ಲಿರುವಂತಹ ಆದರ್ಶ ಶಾಲೆಯಲ್ಲಿರುವಂತಹ ಹೆಡ್ ಮಾಸ್ಟರ್ ವೆರಿಫಿಕೇಷನ್ ಮಾಡಿ ಮತ್ತೆ ಅವನ್ನ ನಿಮಗೆ ಸಹ ಕೊಡ್ತಾರೆ. ಓಕೆ, ಸೊ ಈ ಎಲ್ಲ ದಾಖಲಾತಿಗಳನ್ನು ನೀವು ತಪ್ಪದೆ ಆದರ್ಶ ವಿದ್ಯಾಲಯ ಶಾಲೆಗೆ ಅಡ್ಮಿಷನ್ ಮಾಡಿಸುವಾಗ ತೆಗೆದುಕೊಂಡು ಹೋಗಬೇಕು. ಓಕೆ, ಸೊ ಆಮೇಲೆ ಈಗಾಗಲೇ ನಾವು ಈ 4ನೇ ತರಗತಿ ಹಾಗೂ 5ನೇ ತರಗತಿಯಲ್ಲಿರುವಂತಹ ಮಕ್ಕಳಿಗೆ ನವೋದಯ ಶಾಲೆಯ ಪ್ರವೇಶ ಪರೀಕ್ಷೆಗಾಗಿ ತಯಾರಿಯನ್ನು ನಡೆಸಲಿಕ್ಕೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಸೊ ಅವರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆಮೇಲೆ ಇದೇ ಥರನಾದಂತಹ ಮಾಹಿತಿಗಳಿಗೆ ನಮ್ಮ ವಾಟ್ಸಪ್ ಚಾನಲನ್ನು ನೀವು ಜಾಯ್ನ್ ಆಗ್ಬೋದು. ಸೊ ಈ QR ಕೋಡ್ ಏನು ಸ್ಕ್ಯಾನ್ ಮಾಡಿದರೆ ನಿಮಗೆ ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಲಿಕ್ಕೆ ಅವಕಾಶ ಸಿಗುತ್ತೆ. ಒಂದು ವೇಳೆ ಇದನ್ನು ನಿಮಗೆ ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ಇಲ್ಲಿ ಏನು ವಾಟ್ಸಪ್ ನಂಬರ್ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ, ಇದಕ್ಕೆ ಗ್ರೂಪ್ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾವು ನಿಮ್ಮನ್ನು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಜಾಯ್ನ್ ಮಾಡ್ಕೊಳ್ತೇವೆ. ಓಕೆ, ಸೊ ಆಮೇಲೆ ಇನ್ನೂ ಸಹ ನೀವು ಈ ಒಂದು ಆದರ್ಶ ವಿದ್ಯಾಲಯದ ರಿಸಲ್ಟನ್ನು ನೋಡಿಲ್ಲ ಅಂತಂದರೆ ಯಾವ ರೀತಿ ಚೆಕ್ ಮಾಡುವುದು ಅಂತಂದರೆ ಜಸ್ಟ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ ವಿದ್ಯಾವಾಹಿನಿ ಅಂತ ಸರ್ಚ್ ಮಾಡಿ. ಓಕೆ, ಸೊ ವಿದ್ಯಾವಾಹಿನಿ ಅಂತ ಮಾಡಿದ್ಮೇಲೆ ಮೊದಲನೇ ಲಿಂಕ್ ಬರುತ್ತೆ ನಿಮಗೆ, ಅದ್ರ ಮೇಲೆ ಇನ್ನೊಮ್ಮೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿರುವಂತಹ ಏನು ಆದರ್ಶ ವಿದ್ಯಾಲಯ ಅಂತ ಇದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಸೊ ನೋಡ್ಬೋದು ಇಲ್ಲಿ ನಿಮಗೆ ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರೆ. ಯಾವಾಗ ಅಡ್ಮಿಷನ್ ಮಾಡಿಸ್ಲಿಕ್ಕೆ 3/6/2026 ಆಗಿದೆ. ಓಕೆ, ಮುಖಪುಟ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ 6ನೇ ತರಗತಿಯ ಪ್ರವೇಶ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೀಟು ಹಂಚಿಕೆಯನ್ನು ಪರಿಶೀಲಿಸಿ ಅಂತ ಇದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲೋಸ್ ಅಂತ ಕೊಡಿ. ಸೊ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಅಡ್ಮಿಷನ್ ಏನು ಅಪ್ಲಿಕೇಶನ್ ಹಾಕ್ತಿರ್ತೀರಾ ಎಕ್ಸಾಮ್ಗೋಸ್ಕರ, ಆವಾಗ ಆ ಅಪ್ಲಿಕೇಶನ್ ಏನು ಫಾರ್ಮ್ನಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಅದನ್ನು ಇಲ್ಲಿ ಎಂಟರ್ ಮಾಡಬೇಕು. ಒಂದು ವೇಳೆ ಅದು ನಿಮ್ಮ ಹತ್ರ ಇಲ್ಲ ಅಂತಂದರೆ ವಿದ್ಯಾರ್ಥಿಯ SATS ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಭದ್ರತಾ ಕೋಡ್ ನಿಮಗೆ ಏನು ಬಂದಿರುತ್ತೆ ಸೊ ಅದನ್ನು ಸಹ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಈ ಒಂದು ವಿದ್ಯಾರ್ಥಿಯು ಯಾವ ಶಾಲೆಗೆ ಅಡ್ಮಿಷನ್ ಆಗಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಒಂದು ವೇಳೆ ಇನ್ನೂ ನಿಮ್ಮ ವಿದ್ಯಾರ್ಥಿ ಸೆಲೆಕ್ಟ್ ಆಗಿಲ್ಲ, ಓಕೆ, ಅಂದರೆ ನಿಮ್ಮ ಸೆಲೆಕ್ಟ್ ಆಗಿಲ್ಲ ಹಾಗೂ 2ನೇ ಲಿಸ್ಟ್ನಲ್ಲಿ ಆಗುತ್ತೋ ಇಲ್ವೋ ಅನ್ನುವಂತಹ ಡೌಟ್ ಇರುತ್ತೆ. ಸೊ ಅವರು ಕಟ್ ಆಫನ್ನು ನೋಡ್ಕೊಳ್ಬೋದು. ಜಸ್ಟ್ ಇಲ್ಲಿ 1ನೇ ಸುತ್ತಿನ ಕಟ್ ಆಫ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಲ್ಲ ಒಂದು ಶಾಲೆಗಳ ಓಕೆ ಈ ಒಂದು PDF ಪೇಜ್ 74 ಪೇಜ್ ಇದೆ, ಎಲ್ಲ ಶಾಲೆಗಳ ಕಟ್ ಆಫ್ ರ್ಯಾಂಕನ್ನು ಕೊಟ್ಟಿದ್ದಾರೆ. ಅದರ ಮುಖಾಂತರ ನೀವು ಒಂದು ಅಂದಾಜನ್ನು ಮಾಡ್ಬೋದು 2ನೇ ಲಿಸ್ಟ್ನಲ್ಲಿ ಆಗುತ್ತೋ ಇಲ್ವೋ ಅಂತ ಹೇಳಿ. ಓಕೆ, ಸೊ ಹಾಗಾದರೆ ಈ ವಿಡಿಯೋ ನಿಮಗೆ ಉಪಯೋಗಕಾರಿಯಾಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.